ನಡೆದದ್ದು ನಡೆದಂಗ ಕಣಿಯೇ ತಿಂದ್ರಮೋ ಕಣಿ ಕಣಿಯೇ ತಿಂದ್ರಮೋ ಕಣಿ ಕೇಳ್ರಕ್ಕ ಕೇಳ್ರಿ ಕೇಳ್ರಣ್ಣ ಕೇಳ್ರಿ ಗುಡ್ಡ ಬೆಟ್ಟ ಹೊಲ ಹಳ್ಳಿ ತುಂಗಭದ್ರಾ ತೀರದಿಂದ ಕಾವೇರಿ ಕರೆಯವರೆಗೂ ಒಂದು ಕತೆ ಹೇಳಾಕ ಬಂದೀನಿ. ನಮ್ಮ ದೇಶದ ಕತೆ ಗಣರಾಜ್ಯ ಕತೆ. ಒಂದ್ ಕಾಲ ಇತ್ತು ಅಣ್ಣ, ಬ್ರಿಟಿಷರ ಆಳ್ವಿಕೆ. ನಮ್ಮ ಮಾತಿಗೆ ಬೆಲೆ ಇಲ್ಲ, ನಮ್ಮ ಮಣ್ಣಿಗೂ ಹಕ್ಕು ಇಲ್ಲ. ಗಾಂಧೀಜಿ ಲಟ್ಟ ಹಿಡಿದು ನಡೆದ್ರು, ಅಂಬೇಡ್ಕರ್ ಪೆನ್ನು ಹಿಡಿದು ಬರೆದ್ರು, ನೆಹರು ಕನಸು ಕಂಡ್ರು, ಲಕ್ಷಾಂತರ ಜನ ಎದ್ದು ನಿಂತ್ರು. ಏನು ಬರೆದ್ರು ಗೊತ್ತಾ? ಕೇಳ್ರಕ್ಕ ಕೇಳ್ರಿ ಕೇಳ್ರಣ್ಣ ಕೇಳ್ರಿ, ನಮ್ಮ ದೇಶದ ಜೀವ ಸಂವಿಧಾನ ರಚಿಸಿದ್ರು 1950 ಜನವರಿ 26. ಏನಾಯ್ತಂದ್ರೆ ಭಾರತ ಹೇಳ್ತು, ಇನ್ನು ಮುಂದೆ ನಾವು ಗುಲಾಮರಲ್ಲ, ನಮ್ಮ ಜನರೇ ನಮ್ಮ ರಾಜರು. ಈ ಗಣರಾಜ್ಯದಲ್ಲಿ ಕುರಿ ಕಾಯೋ ಮಗನಾದ್ರೂ ದೇಶ ನಡೆಸ್ಬೋದು, ಹಳ್ಳಿ ಹೆಣ್ಣಾದ್ರೂ ದೇಶ ಆಳ್ಬೋದು. ಇದೇ ನಮ್ಮ ಭಾರತ, ಇದೇ ನಮ್ಮ ಗಣರಾಜ್ಯ. ಆ ಧ್ವಜ ನೋಡಿ ಅಣ್ಣ, ಕೇಸರಿ ಹೇಳ್ತು ಧೈರ್ಯ, ಬಿಳಿ ಹೇಳ್ತು ಸತ್ಯ, ಹಸಿರು ಹೇಳ್ತು ಬೆಳವಣಿಗೆ, ನಡುವಿನ ಚಕ್ರ ಹೇಳ್ತು ನ್ಯಾಯ ಯಾವಾಗಲೂ ಸುತ್ತುತ್ತಲೇ ಇರುತ್ತದೆ. ಕೇಳ್ರಕ್ಕ ಕೇಳ್ರಿ ಕೇಳ್ರಣ್ಣ ಕೇಳ್ರಿ, ಕೇಳಿ ಯುವಕರೇ ನೀವೇ ನಾಳೆ ಭಾರತದ ಬೆನ್ನೂರಿ. ಮೊಬೈಲ್ ಹಿಡಿಯೋ ಕೈಗಳೆಲ್ಲ ದೇಶ ಕಟ್ಟೋ ಕೈಗಳಾಗಬೇಕು. ಕೇಳ್ರಕ್ಕ ಕೇಳ್ರಿ ಕೇಳ್ರಣ್ಣ ಕೇಳ್ರಿ, ಇಂತಹ ನಾಡ್ದಾಗ ಹುಟ್ಟಿದ್ದು ನಮ್ಮೆಲ್ಲರ ಪುಣ್ಯದವ ಪುಣ್ಯದ ಏನಂತವ ಏನಂತಿ ಯವಿ 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 ಅಂತಹ ಪುಣ್ಯ. ಈ ದಿನ ನಮ್ಮ ಶ್ರೀ ಕಾಸ್ಗತೇಶ್ವರ ಶಾಲೆಯಲ್ಲಿ ಪ್ರತಿ ವರ್ಷ ಬಾರಿ ಸೊಗಸಾಗಿ ನಡೀತೈತಿ. ಈ ಕಲದೇವನಹಳ್ಳಿ ಶಾಲೆಯ ಮಕ್ಕಳು ವಿದ್ಯಾಭ್ಯಾಸದ ಜೊತೆಗೆ ಆಡೋದು ಕುಣಿಯೋದು ಎಲ್ಲನೂ ಮಾಡ್ತವ್ರವ ಮಾಡ್ತವ್ರ. ಕಣಿ ತಿಂದ್ರಮೋ ಕಣಿ ತಿಂದ್ರಮೋ ಕಣಿ. ಯವ್ವ ಹೋಗಕ್ಕಿಂತ ಮುಂಚೆ ಒಂದು ಮಾತೇ ಕೇಳ್ರವ್ವ ಕೇಳ್ರಿ. ಅದೇನೋ ಮಕ್ಕಳು ಫೋನು ಟಿವಿ ಗಿವಿ ಭಾಳ ನೋಡ್ತಾರಂತ. ಅದು ನೋಡೋದ್ರಿಂದ ಕಣ್ಣೋಗ್ಯಾವ. ನಮ್ಮೂರಾಗೊಂದಿಷ್ಟು ಮಕ್ಳಿಗೆ, ನಿಮ್ಮ ಮಕ್ಳಿಗೂ ಹಂಗೆ ಆಗ್ಬಾರ್ದಲ್ರವ್ವ. ಅದಕ್ಕೆ ನಿಮಗೂ ಹೇಳಕ್ಕುಂತೀನಿ, ದಯವಿಟ್ಟು ಹೇಳಕ್ಕುಂತೀನ್ರವ್ವ, ನಿಮ್ಮ ಮಕ್ಳ ಕೈಯಾಗ ಫೋನ್ ಕೊಡಬೇಡ್ರಿ. ಪಾನಿಪುರಿ ತಿನ್ನೋದು ಬಿಡಿಸ್ರಿ, ರಾಗಿ ಮುದ್ದೆ ತಿನ್ನೋದು ಕಲಿಸ್ರಿ. ಮೊನ್ನೆ ನಾ ಪೇಪರ್ನಾಗ ಓದೋದ್ನಾಗ ಬಂದಿತ್ತವ, ಯಾವ್ದೋ ಊರಾಗ ಸಂಜೆ ಕಾಲ್ಗಣ ಟಿವಿ ಫೋನು ಎಲ್ಲ ಬಂದತ್ತವಂತ. ಯಾಕಂದ್ರ ಮಕ್ಕಳು ಸಂಜೆ ಆಗೋಣ ಬರೇ ಫೋನು ಟಿವಿಗೆ ನೋಡ್ಕೊತಾ ಕೂಡ್ತಾವ, ವಿದ್ಯಾಭ್ಯಾಸದ ಕಡೆ ಇಚ್ಛೆನೇ ಇರಲ್ಲ. ಅದಕ್ಕೆ ಹೇಳಕ್ಕಂತ ದಯವಿಟ್ಟು ತಂದೆ ತಾಯಂದ್ರ ನೀವು ಒಟ್ಟ ಮಕ್ಳಿಗೆ ಫೋನ್ ಕೊಡ್ಬೇಡ್ರವ್ವ, ಕೊಡ್ಬೇಡ್ರಿ. ಬರ್ಲೇನ್ರವ್ವ ಬರ್ಲಿ.